ಬಂದಂಥ ವಿಚಾರ. ಈಗ ಬಿಲ್ಲೇನು ತಂದಿದ್ದಾರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದು ಸದನದಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆಯ ವ್ಯಾಮೋಹ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯ ಜನರ ಭಾವನೆ, ಆಶಾಭಾವನೆ ಇದೆ. ಆಶಾಭಾವನೆ ಇರೋದ್ರಿಂದ ಆ ಮಕ್ಕಳನ್ನ ಈ ಸಂತೆಗಳಲ್ಲಿ ಕುರಿ ಮರಿ ತುಂಬ್ತಾರಲ್ಲ ತುಂಬಿಕೊಂಡು ನಗರ ಪ್ರದೇಶಕ್ಕೆ ಪ್ರತಿ ದಿವಸ ವಲಸೆ ಕರ್ಕೊಂಡು ಹೋಗ್ತಾರೆ. ಆ ಎಳೆ ಮಕ್ಕಳನ್ನ ಈ LKG UKG ಇಂತಿಂಥ ಮಕ್ಕಳನ್ನ ತುಂಬ್ತಾರೆ. ಆ ತುಂಬುವಂಥ ಇದನ್ನ ತಪ್ಪಿಸ್ಬೇಕು. ಸರ್ಕಾರ ಅವರಿಗೆ ದುಡ್ಡಿರಲ್ಲ. ಮೈಕ್ರೋ ಸಾಲ ಮಾಡಿದ್ರು ಮಹಿಳೆಯರು ಅಂತಾರೆ. ಯಾತು ಮಾಡಿದ್ರು ಮೈಕ್ರೋ ಅಲ್ಲ, ಬಿಲ್ಲಿಗೆ ಪೂರಕವಾಗಿರ್ತಕ್ಕಂಥದ್ದೇ ಸ್ವಾಗತಾರ್ಹ ಅಂತ ಹೇಳಿದೀವಿ. ಸ್ವಾಗತ ಮಾಡಿದ್ಮೇಲೆ ಯಾತಕ್ಕೆ ಬಂದಿರ್ತಕ್ಕಂಥದ್ದನ್ನ ಒಂದ್ ನಿಮಿಷ ಚರ್ಚೆ ಆಗ್ಲಿ. ಇದು ನಾನು ಈಗ ಆ ಮಕ್ಕಳನ್ನ ತಗೊಂಡು ಅವ್ರಿಗೆ ದುಡ್ಡಿಲ್ದಲೇ ಬಸ್ ಇದಕ್ಕೆ ವ್ಯಾನಿ ಚಾರ್ಜು, ಆ ಕಾನ್ವೆಂಟಿ ಚಾರ್ಜ್ ಕಟ್ಟಕ್ಕಾಗದಲ್ಲೇ ಸಾಲ ಮಾಡಿದ್ರು ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದಲ್ಲಿ. ಅಂತ ವ್ಯವಸ್ಥೆ ತಪ್ಪಿಸ್ಬೇಕು. ಸರ್ಕಾರಿ ಮಕ್ಕಳಿಗೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಈ ಪ್ರಪಂಚ ಬಹಳ ಮುಂದುವರೆದಿರ್ತಕ್ಕಂಥ ದೃಷ್ಟಿನಲ್ಲಿ, ವೈಜ್ಞಾನಿಕವಾಗಿ ಮುಂದುವರೆದಿರೋ ದೃಷ್ಟಿಯಿಂದ LKG UKG ಇಂದಲೇ ಹೋದ್ರೇ ಇಂಗ್ಲಿಷು ಒಂದು ಅಂತಾರಾಷ್ಟ್ರೀಯ ಭಾಷೆ. ಆ ಭಾಷೆನಲ್ಲಿ ಕಲ್ತು ಹೋದ್ರೇ ಇಡೀ ಪ್ರಪಂಚದಲ್ಲಿ ಬದುಕಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಿ ಕಡೆ ಎಲ್ಲ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳು ಉತ್ಪತ್ತಿಯಾಗಿ ಈ ರೈತರಿಗೆ ಆ ವ್ಯವಸ್ಥೆ ಆಗದಲ್ಲೇ ತಪ್ಪಾಗಿತ್ತು. ಅದಕ್ಕೋಸ್ಕರ ನಾನೇ ಕಳೆದ ಸಾರಿ ಈ ಸದನದಾಗ ಮುಖ್ಯಮಂತ್ರಿಗಳು 2,500 ಕೋಟಿ ಇದಕ್ಕೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಈಗ KPSC ಶಾಲೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ. ಆದ್ರೆ ಈಗ ನೀವು ಎಷ್ಟು ಮಕ್ಕಳಿಗೆ ಮಾಡ್ತೀರಿ ಅದು ನಮ್ಮ ಮುಖ್ಯ ಅಲ್ಲ. ಅಲ್ಲಿ ಎಷ್ಟು ಸೇರ್ತಾರೆ ಮಕ್ಕಳು ಕಾನ್ವೆಂಟ್ KPSC ಶಾಲೆಗೆ 1,000 ಮಕ್ಕಳು ಸೇರ್ಲಿ. ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿರ್ತಕ್ಕಂಥದ್ದು ನಮ್ಮ ಭಾಷೆ. ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿರ್ತಕ್ಕಂಥವ್ರು. ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದ್ರೆ ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇನೆ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗುನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ಇಲ್ಲಿಂದ ಚರ್ಚೆ ಮಾಡ್ತಾರೆ. ನಮ್ಮೂರ್ ಕಡೆ ಶಾಲಾ ಕೇಂದ್ರ ತಗೊಂಡು ಇದು ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಏನಂತ ಒಂದು ಮಿನಿಟ್. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಓದ್ಬೇಕು, ಜನರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನೋಡಿ, ಅವ್ರಿಗೆ ಬಿಟ್ಟದ್ದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇದು ರೈಟ್. ಒಂದ್ ನಿಮಿಷ ಗೌಡ್ರೆ, ಮಾತಾಡಿ. ಅಡ್ಡ ಬರ್ತಾ ಇಲ್ಲ. ನೀವು ಅಡ್ಡ ಬರ್ತೀರಿ. ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ KPSC ಶಾಲೆ. ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ, ಇಂಗ್ಲಿಷ್ ಮೀಡಿಯಂ ಕೂತ್ಕೊಳ್ಳಿ. ಇಲ್ಲ, KPSC ಶಾಲೆ ಶಿವಲಿಂಗ ಅವರೇ, ನೀವು ಅಭಿಪ್ರಾಯ ಹೇಳಿದ್ದೀರಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ, ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಸೇರಿಸ್ಬೇಕು. ನೀವ್ಯಾಕೆ ಮಾತಾಡ್ತೀರಿ ಅವ್ರ ಅಭಿಪ್ರಾಯಕ್ಕೆ? ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ಮಾತಾಡಿ. ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಕರ್ನಾಟಕದಲ್ಲೇ ಇರ್ಕೊಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲ ಮಕ್ಕಳು ಓದಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ
LKG UKG ಇಂದಲೇ ಬೇಕು. ಆಯ್ತು, please sit down. ಈಗ ನಾನು ಆಂಗ್ಲದಲ್ಲಿ ಹೇಳ್ತೇನೆ. Please sit down. ಬೇಕು. ಕನ್ನಡದಲ್ಲಿ ಹುಟ್ಟಿದಿವಿ, ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿತೆ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ, ನಾವು ಹೊರ ಪ್ರಪಂಚದಲ್ಲಿ ಇರಬೇಕಾದ್ರೆ ನಮ್ಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು. ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರು ಒಂದ್ ನಿಮಿಷ ಮುಗಿಸ್ಲಿ. ಒಂದ್ ನಿಮಿಷ ನೋಡಿ, ಯಾಕೆ ದಯವಿಟ್ಟು ನೋಡಿ, ಯಾವ ಭಾಷೆನಲ್ಲಿ ಕಲಿಬೇಕು ಅನ್ನೋದು ಅವ್ರು ಹೇಳಲಿಕ್ಕೆ ಅವ್ರ ವಿಚಾರ, ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ, ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ ಕನ್ನಡ ಭಾಷೆಯಲ್ಲಿ ಜನರು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತಾರೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಒಂದ್ ಮಿನಿಟ್ ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ನಾವು ಇಂಗ್ಲಿಷ್ ಮೀಡಿಯಂ ತಗೊಳ್ರಿ, ಕನ್ನಡದ ಕಲ್ಪನೆ ಏನಿದೆ ಅಂದ್ರೆ ತಗೊಳ್ರಿ ಅಂದ್ರೆ ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶವನ್ನು ಬಿಟ್ರೆ ಬೇರೆ ಐರ್ಲೆಂಡ್ ಯಾವ ದೇಶದಲ್ಲೂ ಇಂಗ್ಲಿಷ್ ಮಾತಾಡೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ. ಯಾಕೆ ಚರ್ಚೆ? ಈಗ ಚರ್ಚೆ ಪ್ರಪಂಚದಲ್ಲಿ ಇಂಗ್ಲಿಷ್ ಭಾಷೆಯ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲ, ಒಂದ್ ಮಿನಿಟ್ ಭಾಷೆ ಅಲ್ಲ. ಈಗ ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ? ಅಲ್ಲ ಅಧ್ಯಕ್ಷರೇ, ಲೆಟ್ ಮಿ ಕಂಪ್ಲೀಟ್. ಇಂಗ್ಲಿಷ್ ಭಾಷೆಯ ಗುಲಾಮರಾಗ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಓದಿದ್ರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ನಂದೇನ ನೋ ಅಬ್ಜೆಕ್ಷನ್. ಆಯ್ತು, ಸುಮ್ಮನೆ ಮಾತಾಡಿ. ಕನ್ನಡ ಭಾಷೆಯನ್ನ ನಮ್ಮ ರಾಜ್ಯದ ಭಾಷೆ. ವೋಟಿಂಗ್ ಸಿಗಲ್ಲ, ಪ್ಲೀಸ್ ಮಾತಾಡ್ತೀರಾ? ಸಿಗಲ್ಲ. ನಾನು ನಿಮ್ಮ ಮಾತಾಡ್ಕೊಡ್ದು. ಶಿವಲಿಂಗ ಅವ್ರೆ, ಇದು ಸರ್ಕಾರದ ಸಾಧನೆ. ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೀವು ವಿರುದ್ಧ ಅಲ್ಲ ರೀ, ಭಾಷೆ ಮಾತಾಡ್ತಾ ಇದ್ದೀರಿ. ಅವ್ರು ಇಂಗ್ಲಿಷ್ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಿ ಅವಶ್ಯಕತೆ ಇಲ್ಲ. ಸೀನಿಯರ್ಸ್ ಕೂತ್ಕೊಳ್ಳೋ ಮೇಲೆ ಆಯ್ತು, ಕೂತ್ಕೊಳ್ಳಿ. ಓಕೆ, ಪ್ಲೀಸ್ ಸಿಟ್ ಡೌನ್. ಮಾತಾಡ್ಲಿಕ್ಕೆ ಒಂದು ನಿಮಿಷ ಯಾಕೆ ಮತ್ತೆ ಕೂತ್ಕೊಳ್ಳೋ ಮೇಲೆ ಮಾಡ್ತಾ ಇದ್ದೀನಿ. ಆಯ್ತು, ಮತ್ತೆ ಮಾತಾಡಿ. ನಾನು ಹೇಳೋದು ಆಯ್ತಪ್ಪ, ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ನೀವು? ಒಂದ್ ನಿಮ್ಗೆ ನಾನು ಮುಗಿಸ್ಬಿಡಿ. ಅವ್ರು ಮುಗಿಸ್ಲಿ, ಮತ್ತೆ ಮಾತಾಡಿ. ನೀವು ಮಾತಾಡಿ. ಈಗ ಮತ್ತೆ ಅವ್ರ ಮಾತಾಡಂತ ನೀವು ಮಾತಾಡಿ. ಅವ್ರು ಮಾತಾಡಂತ ನಿಮ್ಮನ್ನು ಕರಿತೇನೆ. ಅವ್ರು ಮಾತಾಡಂತ ಮಾತಾಡಿ. ಹೇಳಿ. ನಾವು ಆಂಗ್ಲ ಭಾಷೆ ಅವ್ರಿಗೆ ಮಾತಾಡಿ ಆಗ್ಲಿ, ಅವ್ರು ಮಾತಾಡಿ ಆಗ್ಲಿ. ಆಯ್ತು, ಮಾತಾಡಿ ಆಗ್ಲಿ. ಅವ್ರು ಮತ್ತೆ ನೀವು ಮಾತಾಡಿ. ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡ್ತಾರೆ. ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ. ಅದಕ್ಕೆ ಆಯ್ತು, ಮಾತಾಡಿ ಮುಗಿಸಿ. ಅಪಚಾರ ಈ ಸದನದಲ್ಲಿ ಆಗಬಾರದು. ಆಯ್ತು, ಕೂತ್ಕೊಳ್ಳಿ. ನಮಗೆ ಕನ್ನಡವೂ ಬೇಕು, ಇಂಗ್ಲಿಷು ಬೇಕು. ಇಂಗ್ಲಿಷ್ ಮೀಡಿಯಂ ಈಗ ಬೇಕು, ಅರ್ಜೆಂಟ್. ಆಯ್ತು, ಸನ್ಮಾನ್ಯ ಸಭಾಧ್ಯಕ್ಷ, ನಮ್ಗೊಂದು 2 ನಿಮಿಷ ಅವರಿಬ್ಬರು ಸಮಾಧಾನ ಆಗೋ ತನಕ ಅರ್ಧ ಗಂಟೆ ಇಂಗ್ಲಿಷ್ ಕನ್ನಡನ ಇದು ಫೈನಲ್ ಆಗೋರು ಬಿಟ್ಟು ಎರಡೂ ಇದೆ, ಶಾಲೆಗಳಲ್ಲಿ ಎರಡೂ ಇದೆ. ಅಶೋಕ್ ನಾರಾಯಣ್ ಮಾನ್ಯ ಅಧ್ಯಕ್ಷರೇ, ನಮಗೆ ಶಿವಲಿಂಗೇಗೌಡರು ಕನ್ನಡವೂ ಬೇಕು, ರಾಯರೆಡ್ಡಿ ಅವರು ಇಂಗ್ಲಿಷೂ ಬೇಕು. ಇಲ್ಲ, ಶಿವಲಿಂಗೇಗೌಡರು ಇಂಗ್ಲಿಷು ಮಾತಾಡಿ. ಈಗ ನೀವಿಲ್ಲಿ ಶಿವಲಿಂಗೇಗೌಡದ್ದು ಬಾಂಬೆ ಇಂಗ್ಲಿಷ್ ಒಂದೈತೆ. ಯಾರೇ ವೈದ್ಯ? ಮಾನ್ಯ ಸಭಾಧ್ಯಕ್ಷ, ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.